ನಮಸ್ಕಾರ ರೈತ ಬಂಧುಗಳೇ. ಹೊಂಗೆ ಹಿಂಡಿ ಇದರ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ದೀರಾ? ಹೆಚ್ಚಿನವರು ಕೇಳದೆ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಇದೊಂದು ಅಂಡರ್ ರೇಟೆಡ್ ಹಿಂಡಿ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಕಡಲೆ ಹಿಂಡಿ, ಬೇವಿನ ಹಿಂಡಿ, ಹಾಗೇನೆ ಹರಳು ಹಿಂಡಿ ಅಷ್ಟೆಲ್ಲ ಫೇಮಸ್ ಇಲ್ಲ. ಹಾಗೇನೆ ಫೇಮಸ್ ಇಲ್ಲದೆ ಇದ್ರೂ ಕೂಡ ಅದರಷ್ಟೇ ಒಳ್ಳೆಯ ಕೆಲಸವನ್ನ ಮಾಡುವಂತ ಒಂದು ಬಹಳ ಪವರ್ಫುಲ್ ಆಗಿರುವ ಹಿಂಡಿ ಅಂದ್ರೆ ಇದು ಹೊಂಗೆ ಹಿಂಡಿ. ಇದರಲ್ಲಿ ಅತಿಯಾದ ಪ್ರಮಾಣದಲ್ಲಿ DAP ಮತ್ತೆ ಯೂರಿಯಾದಲ್ಲಿ ಏನಿದೆ ಆ ಅಂಶ ಇದರಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಈ ಹೊಂಗೆ ಹಿಂಡಿ ಅನ್ನುವಂಥದ್ದು ಕೃಷಿಯಲ್ಲಿ ಬಹಳ ಮಹತ್ವ ಪಡೆದಿರುವಂಥದ್ದು. ಅದರ ಕುರಿತಾದ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾವು ಇವತ್ತು ನೋಡೋಣ. ಇವತ್ತು ನಾವು ಹೊಂಗೆ ಹಿಂಡಿ ಅಂದ್ರೆ ಏನು, ಅದರ ಉಪಯೋಗ ಏನು, ಯಾಕೆ ಇದು ರೈತರಿಗೆ ಒಂಥರ ಗೋಲ್ಡ್ ಇದ್ದಾಗೆ ಅಂತ ನಾವು ನೋಡೋಣ. ಇನ್ನು ಕೆಮಿಕಲ್ ಗೊಬ್ಬರಗಳಿಂದ ಮಣ್ಣಿನ ಬಲ ಕಮ್ಮಿ ಆಗುತ್ತೆ, ಆದ್ರೆ ಹೊಂಗೆ ಹಿಂಡಿ ಮಣ್ಣನ್ನ ಜೀವಂತ ಮಾಡುವಲ್ಲಿ ನಿಮ್ಗೆ ಸಹಾಯ ಮಾಡೋದ್ರಿಂದ ಇದೊಂದು ಅತ್ಯುತ್ತಮ ಸಾವಯವ ಗೊಬ್ಬರ ಕೂಡ ಹೌದು. ಹಾಗಾಗಿ ಇದರ ಕುರಿತಾದ ಒಂದು ಸುದೀರ್ಘ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಇನ್ನು ಹೊಂಗೆ ಹಿಂಡಿ ಅಂದ್ರೆ ಏನಂತ ನೋಡುವುದಾದ್ರೆ, ಹೊಂಗೆ ಮರ ಅಂತ ನೀವು ಅನೇಕರು ಕೇಳಿರ್ಬೋದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಫೊಂಗಾಮಿಯಾ ಟ್ರೀ ಅಂತ ಕರೀತಾರೆ. ಇದರಿಂದ ಒಂದು ಸಿಗುವ ಬೀಜ ಏನಿದೆ ಅದರಿಂದ ಎಣ್ಣೆ ತೆಗೆದ್ಮೇಲೆ ಒಂದು ಉಳಿಯುವ ಪದಾರ್ಥವೇ ಈ ಹೊಂಗೆ ಹಿಂಡಿ. ನೀವು ಬೇವಿನ ಹಿಂಡಿ, ಕಡಲೆ ಹಿಂಡಿ ಅಂತ ಹೇಗೆ ತಯಾರಿಸ್ತಾರೆ, ಈ ಬೇವಿನ ಹಿಂಡಿಯ ಅಂದ್ರೆ ಬೇವಿನ ಕಾಯಿಯ ಒಂದು ಎಣ್ಣೆಯನ್ನು ತೆಗೆದ್ಮೇಲೆ ನಿಮ್ಗೆ ಉಳಿತದಲ್ಲ, ಅದು ಬೇವಿನ ಹಿಂಡಿ. ಅದೇ ತರನೇ ಇದು ಕೂಡ ಒಂದು ಹೊಂಗೆ ಮರದಿಂದ ತೆಗೆದ ಒಂದು ಬೀಜದ ಎಣ್ಣೆ. ಇದು ಫುಲ್ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿಗೆ ಒಂದು ಹೇಳಿ ಮಾಡಿಸಿದ ಹಿಂಡಿ. ಇದರಲ್ಲಿ ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ. ಅಂದ್ರೆ ನಿಮ್ಗೆ ಬೇಕಾದ ಮಣ್ಣಿಗೆ ಬೇಕಾದ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳು ಈ ಹಿಂಡಿಯಲ್ಲಿದೆ. ಅಂದ್ರೆ NPK, ನೈಟ್ರೋಜನ್, ಫಾಸ್ಫರಸ್ ಮತ್ತೆ K ಅಂದ್ರೆ ಪೊಟ್ಯಾಷಿಯಂ, ಈ ಮೂರು ಕೂಡ ಈ ಹಿಂಡಿಯಲ್ಲಿ ಹೇರಳವಾಗಿದೆ. ಇನ್ನು ಇದಕ್ಕೆ ಮಣ್ಣಿಗೆ ಇದೊಂಥರ ಏನಂತ ಹೇಳಿದ್ರೆ ಔಷಧ ಅಂತಾನೆ ಹೇಳ್ಬೋದು. ಇದನ್ನ ಬಳಸುವುದರಿಂದ ಮಣ್ಣಿನಲ್ಲಿರುವ ಕೆಲವೊಂದು ಕೀಟಗಳು ಸತ್ತು ಹೋಗ್ತವೆ. ಅಂದ್ರೆ ನಿಮ್ಗೆ ಈ ನೆಮಟೋಡ್ಸ್ ಅಂತ ಕೇಳಿರ್ಬೋದು, ಬೇರುಹುಳುಗಳ ಒಂದು ಸಮಸ್ಯೆಯಿಂದ ಇದು ಹೋರಾಡುವಲ್ಲಿ ನಿಮ್ಗೆ ಬಹಳಷ್ಟು ಸಹಾಯ ಮಾಡ್ತದೆ. ಇದು ಹೊಂಗೆ ಹಿಂಡಿಯ ಬಗ್ಗೆ. ಇನ್ನು ಇದರಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳು ಯಾವುದು? ನಾನು ಆಗಾಗ್ಲೇ ಹೇಳಿದಾಗೆ ಹೊಂಗೆ ಹಿಂಡಿಯಲ್ಲಿರುವ ಮುಖ್ಯ ಪೋಷಕಾಂಶಗಳು ಯಾವುದಂದ್ರೆ ನೈಟ್ರೋಜನ್. ಇದು ನೈಟ್ರೋಜನ್ ಅಂದ್ರೆ ನೀವು ಯೂರಿಯಾವನ್ನ ಯಾಕೆ ಬಳಸ್ತೀರಾ, ಈ ನೈಟ್ರೋಜನ್ ಬೇಕಂತಾನೆ ಯೂರಿಯಾವನ್ನ ಬಳಸುವಂಥದ್ದು. ಈ ಹೊಂಗೆ ಹಿಂಡಿಯಲ್ಲಿ ಈ ನೈಟ್ರೋಜನ್ ಅನ್ನುವಂಥದ್ದು ಬಹಳ ಹೇರಳವಾಗಿರುವಂಥದ್ದು. ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳುವುದಾದ್ರೆ ಪ್ಲಾಂಟ್ ಗ್ರೋತ್. ಅಂದ್ರೆ ನೀವು ಯೂರಿಯಾವನ್ನ ಸಾಮಾನ್ಯವಾಗಿ ಗಿಡಗಳ ಬೆಳವಣಿಗೆಗೆ ಮತ್ತೆ ಎಲೆಗಳು ಹಸಿರಾಗ್ಲಿಕ್ಕೆ ಯೂಸ್ ಮಾಡ್ತೀರಾ. ಈ ಹೊಂಗೆ ಹಿಂಡಿಯಲ್ಲಿ ಕೂಡ ಈ ಅಂಶ ಇದೆ. ಹಾಗೇನೆ ಇದರಲ್ಲಿ ಫಾಸ್ಫರಸ್ ಅಂದ್ರೆ DAP, ಅಮೋನಿಯಂ ಫಾಸ್ಫೇಟ್ ಅಂತ ಕರೀತಾರೆ ಇದಕ್ಕೆ. ಈ ಫಾಸ್ಫೇಟ್ ಅಂಶ ಕೂಡ ಈ ಹೊಂಗೆ ಹಿಂಡಿಯಲ್ಲಿದೆ. ಅಂದ್ರೆ ನಿಮ್ಮ DAP ಅಲ್ಲಿ ಸಿಗುವ ಎಲ್ಲ ಅಂಶಗಳು ಈ ಹೊಂಗೆ ಹಿಂಡಿಯಲ್ಲಿ ಇರುವುದರಿಂದ ಇದು ರೂಟ್ ಸ್ಟ್ರಾಂಗ್ ಮಾಡುತ್ತೆ. ಅಂದ್ರೆ ನಿಮ್ಮ ಯಾವುದೇ ಗಿಡ ಇರ್ಬೋದು, ತೆಂಗಿನ ಮರದ ಅಥವಾ ಅಡಿಕೆ ಮರ ಇರ್ಬೋದು, ಅಥವಾ ಯಾವುದೇ ತರಕಾರಿ ಗಿಡಗಳ ಬೇರುಗಳನ್ನ ಈ ಹೊಂಗೆ ಹಿಂಡಿ ಬಳಸೋದ್ರಿಂದ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಗಿಡಗಳ ಬೇರು. ಅದ್ರ ಜೊತೆ ಪೊಟ್ಯಾಷಿಯಂ ಅಂದ್ರೆ ಪೊಟ್ಯಾಷ್ ಅಂತ ನಾವೇನ್ ಹೇಳ್ತೇವೆ. ಅದು ಯಾಕೆ ಯೂಸ್ ಮಾಡ್ತೀರಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಫಸಲನ್ನ ಜಾಸ್ತಿ ಮಾಡ್ಲಿಕ್ಕೆ. ಅಂದ್ರೆ ನೀವು ಏನು ಗಿಡಗಳು ಹೂ ಬಿಡುವ ಸಂದರ್ಭದಲ್ಲಿ ಈ ಪೊಟ್ಯಾಷಿಯಂ ಅನ್ನ ರೈತರು ಜಾಸ್ತಿಯಾಗಿ ಉಪಯೋಗಿಸ್ತಾರೆ. ಈ ಹೊಂಗೆ ಹಿಂಡಿಯಲ್ಲಿ ಈ ಪೊಟ್ಯಾಷಿಯಂ ಅಂಶ ಕೂಡ 2% ಇರುತ್ತೆ. ಇದು ಈಲ್ಡ್ ಹೆಚ್ಚು ಮಾಡುವಲ್ಲಿ ಅಂದ್ರೆ ನಿಮ್ಮ ಫಸಲು ಅಥವಾ ಇಳುವರಿಯನ್ನ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ DAP, ಯೂರಿಯಾ, ಪೊಟ್ಯಾಷ್ ಎಲ್ಲ ಒಂದೇ ಗೊಬ್ಬರದಲ್ಲಿ ಸಿಗುವ ಒಂದು ಹಿಂಡಿ ಅಂದ್ರೆ ಅದು ಹೊಂಗೆ ಹಿಂಡಿ ಅಂತ ಹೇಳ್ಬೋದು. ಇನ್ನು ಈ ಹೊಂಗೆ ಹಿಂಡಿ ಬಳಸುವುದರಿಂದ ಆಗುವ ಲಾಭಗಳ ವಿಷಯವನ್ನ ನಾವಿಲ್ಲಿ ನೋಡೋಣ. ಇದೇನ್ ಮಾಡ್ತದೆ ಅಂದ್ರೆ ಮಣ್ಣಿನಲ್ಲಿರುವ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಈ ಕೆಮಿಕಲ್ ಗೊಬ್ಬರಗಳನ್ನ ನೀವು ಜಾಸ್ತಿಯಾಗಿ ಬಳಸಿದ್ರೆ ಮಣ್ಣು ಹಾಳಾಗುತ್ತದೆ, ಅದ್ರ ಜೊತೆ ಮಣ್ಣಿನಲ್ಲಿರುವಂತ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗ್ತದೆ ಕ್ರಮೇಣ. ಆದ್ರೆ ಹೊಂಗೆ ಹಿಂಡಿ ಇದು ಒಂದು ನ್ಯಾಚುರಲ್ ಅಂದ್ರೆ ಒಂದು ಸಾವಯವ ಆಗಿರುವುದರಿಂದ ಇದು ಮಣ್ಣನ್ನ ಜೀವಂತ ಮಾಡುತ್ತೆ. ಯಾವುದೇ ಹಿಂಡಿಯನ್ನ ಬಳಸಿದ್ರೆ ಕೂಡ ಇದು ಮಣ್ಣಿಗೆ ಬಹಳಷ್ಟು ಉತ್ತಮವಾಗಿರುವಂಥದ್ದು. ನೀವು ಕೆಮಿಕಲ್ ಮೇಲೆ ಜಾಸ್ತಿ ಅವಲಂಬಿತವಾಗುವುದಕ್ಕಿಂತ ಈ ಹಿಂಡಿ ಇವನ್ನೆಲ್ಲ ಬಳಸುವುದು ಬಹಳ ಉತ್ತಮ. ಅದ್ರ ಜೊತೆ ಈ ಹೊಂಗೆ ಹಿಂಡಿ ಮಣ್ಣಿನಲ್ಲಿರುವ ಒಂದು ಕೀಟಾಣುಗಳನ್ನ, ಕೆಲವೊಂದು ಕೆಟ್ಟ ಇನ್ಸೆಕ್ಟ್ಗಳಂತ ಏನ್ ಹೇಳ್ತಾರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಈ ಫಂಗಸ್ ಬೆಳೆಯುವುದೆಲ್ಲ ನೋಡಿರ್ಬೋದು, ಅಥವಾ ನೀವು ಹೆಚ್ಚಾಗಿ ನೀವು ಏನು ನಿಮ್ಮ
ಅಡಿಕೆ ಮರ ಇದೆ, ಅದಕ್ಕೆ ಬೇರು ಹುಳುಗಳ ಸಮಸ್ಯೆ ಇರ್ತದೆ. ಅಂದರೆ ಬೇರು ಹುಳು ಬಂದು ನಿಮ್ಮ ಅಡಿಕೆ ಗಿಡಗಳು ಸತ್ತು ಹೋಗ್ತವೆ. ಈ ಸಮಸ್ಯೆಗಳನ್ನು ಈ ಹೊಂಗೆ ಹಿಂಡಿ ಬಳಸುವುದರಿಂದ ಕಡಿಮೆ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಒಂದು ನ್ಯಾಚುರಲ್ ಆಗಿ ಈ ಇನ್ಸೆಕ್ಟ್ಗಳ ಅಂದರೆ ಕೀಟಗಳ ವಿರುದ್ಧ ಹೋರಾಡುವ ಒಂದು ಶಕ್ತಿ ಇದೆ. ಇದೊಂದು ಪೆಸ್ಟಿಸೈಡ್ ಆಗಿ ಕೂಡ ನೀವು ಬಳಸ್ಬೋದು. ಇನ್ನೊಂದು ಮೇನ್ ವಿಷಯ ಏನಂದರೆ ಇದು ರೂಟ್ ಡೆವಲಪ್ಮೆಂಟ್ ಮಾಡುತ್ತೆ. ಅಂದರೆ ನಿಮ್ಮ ಯಾವುದೇ ಗಿಡ ಇರ್ಬೋದು, ತೆಂಗಿನ ಮರದ, ಅಡಿಕೆ ಮರದ, ಅಥವಾ ಅಂದರೆ ನಿಮ್ಮ ಹಣ್ಣಿನ ಗಿಡಗಳ, ಯಾವುದೇ ಇದರ ಗಿಡಗಳ ಬೇರುಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಇದು ಒಂದು ಪ್ಲ್ಯಾಂಟ್ಸಿಗೆ ಅಂದರೆ ನಿಮ್ಮ ಗಿಡಗಳಿಗೆ ಒಂದು ಹೆಲ್ದಿ ಆದ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು. ಇನ್ನು ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್, ನೀವು ಕೆಮಿಕಲ್ ಗೊಬ್ಬರ ಕ್ವಿಕ್ ರಿಸಲ್ಟ್ ಕೊಡುತ್ತೆ. ನೀವು ಹಾಕಿದ ಕೂಡಲೇ ಏನೋ ಒಂದು ರಿಸಲ್ಟ್ ಅಂದರೆ ಫಲಿತಾಂಶವನ್ನು ಕೊಡುತ್ತೆ ನಿಜ. ಆದರೆ ನೀವು ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲಿಕವಾಗಿ ಯೋಚನೆ ಮಾಡಿದರೆ ಅದು ಖಂಡಿತ ಮಣ್ಣಿಗೆ ಅಥವಾ ನಿಮ್ಮ ಗಿಡಗಳಿಗೆ ಒಳ್ಳೆಯದಲ್ಲ. ಅದರ ಬದಲು ನೀವು ಈ ರೀತಿಯ ಒಂದು ಹಿಂಡಿಯನ್ನು ಬಳಸಿದರೆ ಬಹಳ ಉತ್ತಮ. ಇನ್ನು ಸಾಯಿಲ್ ಮೈಕ್ರೋಬ್ಸ್, ಜೀವಾಣು, ನಿಮ್ಮ ಮಣ್ಣಿನಲ್ಲಿರುವ ಜೀವಾಣುಗಳನ್ನು ಹೆಚ್ಚಿಸುವಲ್ಲಿ ಈ ಹೊಂಗೆ ಹಿಂಡಿ ಸಹಾಯ ಮಾಡುತ್ತೆ. ಇದು ರೈತರಿಗೆ ಒಂದು ನಿಜವಾದ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಈ ರೀತಿಯ ಸಾವಯವ ಗೊಬ್ಬರಗಳು. ಇನ್ನು ಇದನ್ನು ಹೇಗೆ ಬಳಸಬೇಕು ಅಂತ ನೋಡುವುದಾದರೆ, ನೀವು 1 ಎಕರೆಗೆ ಕನಿಷ್ಠ ಒಂದು 50ರಿಂದ 100 kg ಬಳಸ್ಬೋದು. ಹಾಗೆಯೇ ಇದೆಲ್ಲ ಹಿಂಡಿಗಳಿಗಿಂತ ಸ್ವಲ್ಪ ಚೀಪಲ್ಲಿ ಸಿಗುತ್ತೆ ನಿಮಗೆ ಕಡಲೆ ಹಿಂಡಿ ಎಲ್ಲ ಬಳಸಲಿಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಈಗಂತೂ ರೇಟ್ ಜಾಸ್ತಿ ಆಗಿದೆ. ಆದರೆ ಈ ಹೊಂಗೆ ಹಿಂಡಿಯನ್ನು ನೀವು ಒಂದು ಸ್ವಲ್ಪ ಕಡಿಮೆ ದರದಲ್ಲೇ ಪರ್ಚೇಸ್ ಮಾಡ್ಬೋದು. ಇನ್ನು ಇದನ್ನು ನೆಲಕ್ಕೆ ಮಿಕ್ಸ್ ಮಾಡಬೇಕು. ಅಂದರೆ ನೀವೊಂದು ಸ್ವಲ್ಪ ಇದನ್ನು ಹಾಕಲಿಕ್ಕಿದ್ರೆ ಮುಂಚೆ ಇಡೀ ಹಾಗೆ ಹಾಕಬೇಡಿ, ಅದನ್ನು ಗುದ್ದಿ ಒಂದು ಜಜ್ಜಿ ಒಂದು ಸಣ್ಣ ಸಣ್ಣ ಪೌಡರ್ ಆಗುವ ಹಾಗೆ ಮಾಡಿ ಅದನ್ನು ನೆಲಕ್ಕೆ ಹಾಕುವುದು ಉತ್ತಮ. ಇನ್ನು ನೀವೇನಾದರೂ ಗಿಡ ನೆಡಲಿಕ್ಕಿದ್ರೆ ಮುಂಚೆ ಏನು ನಿಮ್ಮ ಮಣ್ಣನ್ನು ರೆಡಿ ಮಾಡ್ತೀರಾ ಆ ಸಂದರ್ಭದಲ್ಲಿ ಬಳಸಿದರೆ ಇನ್ನೂ ಉತ್ತಮ. ಹಾಗೆ ಡ್ರಿಪ್ ಇರಿಗೇಷನ್ ಇದ್ದರೆ, ನಿಮಗೆ ಒಂದು ಡ್ರಿಪ್ ವ್ಯವಸ್ಥೆ ಇದ್ದರೆ ಇದನ್ನು ನೀರು ಮಾಡಿ ಕೂಡ ನೀವು ಬಳಸ್ಬೋದು. ಅಂದರೆ ಡ್ರಿಪ್ ಇರಿಗೇಷನ್ ಟೈಪ್ ಕೂಡ ಮಾಡಿ ಇದನ್ನು ಹಾಕ್ಬೋದಾಗಿದೆ. ಹಾಗಾದರೆ ರೈತ ಬಂಧುಗಳೇ, ಈ ಹೊಂಗೆ ಹಿಂಡಿಯನ್ನು ಯೂಸ್ ಮಾಡಿದರೆ ನೀವು ಜಾಸ್ತಿಯಾಗಿ DAP, ಯೂರಿಯಾ, ಪೊಟ್ಯಾಶ್ ಹಾಗೆ ಈ ರೀತಿಯಾಗಿ ಇರುವಂಥ ರಾಸಾಯನಿಕ ಗೊಬ್ಬರಗಳ ಮೇಲೆ ಜಾಸ್ತಿಯಾಗಿ ಡಿಪೆಂಡ್ ಅಂದರೆ ಅವಲಂಬಿತವಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಹೆಚ್ಚಾಗಿ ಹಿಂಡಿಗಳ ಕಡೆ ನಿಮ್ಮ ಬಲವನ್ನು ಜಾಸ್ತಿ ಮಾಡಿ ಅಂತ ನಾನು ನಿಮಗೆ ಈ ಮೂಲಕ ಹೇಳ್ತೇನೆ. ಯಾಕಂತ ಹೇಳಿದರೆ ಸಾವಯವ ಕೃಷಿ ಯಾವತ್ತೂ ಒಂದು ಒಳ್ಳೆಯ ಕೃಷಿ ವಿಧಾನ ಅಂತ ನನ್ನ ಭಾವನೆ. ಹಾಗೆ ನಿಮ್ಮ ಅನೇಕರಲ್ಲಿ ಈ ಭಾವನೆ ಕೂಡ ಇರ್ಬೋದು. ಹಾಗಾಗಿ ಹೆಚ್ಚಾಗಿ ಈ ಹಿಂಡಿಗಳನ್ನೇ ಬಳಸಿ ಅಂತ ನನ್ನ ಒಂದು ಸಲಹೆ ನಿಮಗೆ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ, ಏನಾದರೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲನ್ನು ತುಂಬ ಜನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ. ಈ ರೀತಿಯ ಕೃಷಿ ವಿಷಯಗಳಿಗಾಗಿ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಹಾಗೆ ಇನ್ನಷ್ಟು ಈ ರೀತಿಯ ವಿಡಿಯೋವನ್ನು ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಸಿಗ್ತದೆ. ಹಾಗಾಗಿ ನನ್ನ ವಿಡಿಯೋಗಳನ್ನು ನೋಡಿ ಸುಮ್ಮನಾಗಬೇಡಿ, ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.